ನಮಸ್ತೆ ಮಾಸ್ಟರ್ಸ್. 90ನೇ ದಿನದ ತುಳಸಿದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ನಿನ್ನೆಯ ದಿನ ಬ್ರಹ್ಮೋಪದೇಶ ಗುರುಪದೇಶ ಉಪನಯನದ ಬಗ್ಗೆ ತಿಳ್ಕೊಂಡ್ವಿ. ಈ ದಿನ ಬ್ರಾಹ್ಮಣರು ದ್ವಿಜತ್ವ ಬಗ್ಗೆ ತಿಳ್ಕೊಳ್ಳೋಣ. ಬ್ರಾಹ್ಮಣರೇ ದ್ವಿಜರು, ತಮ್ಮ ತಮ್ಮ ಪೂರ್ಣಾತ್ಮಗಳೊಂದಿಗೆ ಅನುಸಂಧಾನವನ್ನು ಹೊಂದಿದವರೇ ದ್ವಿಜರು. ಬ್ರಹ್ಮಜ್ಞಾನಾತಿ ಇತಿ ಬ್ರಾಹ್ಮಣ ಅಂತ. ಬ್ರಹ್ಮಜ್ಞಾನ ಇರುವವರೇ ಬ್ರಾಹ್ಮಣರು. ಅಷ್ಟೇ ಹೊರತು ಸಾಧಾರಣವಾಗಿ ಜನ್ಮತಃ ಯಾರೂ ಬ್ರಾಹ್ಮಣರಲ್ಲ. ದ್ವಿಜತ್ವ ಅಂದರೆ ಎರಡನೆಯ ಹುಟ್ಟು. ಮೊದಲನೆಯ ಹುಟ್ಟು ಶಾರೀರಿಕವಾಗಿ ತಂದೆ ತಾಯಿಗಳಿಂದ ಹುಟ್ಟುವುದನ್ನು ಸೂಚಿಸುತ್ತದೆ. ನಮ್ಮ ಭೌತಿಕ ಶರೀರವನ್ನು ಸೂಚಿಸುತ್ತೆ. ಮೊದಲನೆಯ ಹುಟ್ಟಿನಿಂದ ಎಲ್ಲರೂ ಬ್ರಾಹ್ಮಣೇತರರೇ, ಎಲ್ಲರೂ ಶೂದ್ರರೇ. ಎರಡನೆಯ ಹುಟ್ಟು ನಮ್ಮ ಆತ್ಮವ ಕುರಿತು ತಿಳಿಯಪಡಿಸುತ್ತದೆ. ದ್ವಿಜಯೋಗ ಸಾಧನೆಯ ಮೂಲಕವೇ ದ್ವಿಜತ್ವ ಲಭಿಸುತ್ತದೆ. ಜೀಸಸ್ ಹೇಳಿದ್ದಾನೆ, ನಾನು ದೇವರ ಮಗ ಎಂದು. ಅಂದರೆ ತಾನು ಒಂದು ಪೂರ್ಣಾತ್ಮದ ಒಂದು ಅಂಶ ಎಂದು ತಿಳಿದಿರುವವನು ಎಂದರ್ಥ. ಪ್ರತಿ ಜೀವಿಯೂ ಒಂದು ಪೂರ್ಣಾತ್ಮದ ಒಂದು ಅಂಶವೇ. ತಾವು ಅಂಶಾತ್ಮರು ಎಂದು ತಿಳಿದುಕೊಂಡವರೇ ಬ್ರಾಹ್ಮಣರು ಮತ್ತು ದ್ವಿಜರು ಅಂತ ಹೇಳ್ತಾ ಇದ್ದಾರೆ. ಉಪನಯನ ಯಜ್ಞೋಪವೀತ ಅಂದರೆ ಏನು ಹೇಳ್ತಾರೆ ನೋಡೋಣ. ಉಪನಯನ ಆದವನು ಅಂದರೆ ಬ್ರಾಹ್ಮಣತ್ವವನ್ನು ಹೊಂದಿ ದ್ವಿಜನಾದವನು ಇನ್ನು ತಪ್ಪದೇ ಯಜ್ಞೋಪವೀತವನ್ನು ಧರಿಸುತ್ತಾನೆ. ಯಜ್ಞೋಪವೀತ ಅಂದರೆ ಯಜ್ಞ ಎನ್ನುವ ಉಪವೀತ. ಯಜ್ಞ ಅಂದರೆ ಬೇರೆಯವರ ಸೇವಾರ್ಥಕ್ಕಾಗಿ ಮಾಡುವ ಕರ್ಮ, ಸ್ವಾರ್ಥ ವಿರುದ್ಧ ಕರ್ಮವೆಂದರ್ಥ. ಲೋಕ ಕಲ್ಯಾಣಕರವಾದ ಕೆಲಸ ಕಾರ್ಯಗಳು ಎಂದರ್ಥ. ಉಪವೀತ ಅಂದರೆ ಬಟ್ಟೆ, ನೂಲಿನ ದಾರ. ಉಪನಯನ ಅಂದರೆ ದಿವ್ಯ ಚಕ್ಷು. ಉಪನಯನ ಆದವನು ಯಜ್ಞೋಪವೀತ ಧರಿಸುತ್ತಾನೆ. ಅಂದರೆ ದಿವ್ಯಚಕ್ಷುವನ್ನು ಸಂಪಾದಿಸಿಕೊಂಡ ಒಬ್ಬ ಯೋಗಿ ತನ್ನ ಸಹಚರರ ಆತ್ಮಜ್ಞಾನಾಭಿವೃದ್ಧಿಗೆ ತನ್ನ ಸರ್ವಶಕ್ತಿಯುಕ್ತಿಯಿಂದ ಸಹಾಯ ಮಾಡುತ್ತಾನೆ ಎಂದರ್ಥ. ಜ್ಞಾನಾಗ್ನಿ ದಗ್ಧ ಕರ್ಮಾಣ ಎಂದನು ಗೀತಾಕಾರನು. ಜ್ಞಾನ ಎಂಬುವ ಅಗ್ನಿಯಲ್ಲಿ ಅಶುಭ ಕರ್ಮಗಳು ದಗ್ಧವಾದ ನಂತರ ಇನ್ನು ಉಳಿಯುವುದೆಲ್ಲ ಶುಭ ನಿಸ್ವಾರ್ಥಪೂರ್ವಕ ಕರ್ಮಗಳೇ ಯಜ್ಞ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಜೀಸಸ್ ಆದೇಶಿಸಿದ್ದಾರೆ, ನೀನು ನಿನ್ನ ಸಹಚರರನ್ನು ನಿನ್ನಂತೆಯೇ ಪ್ರೀತಿಸು ಎಂದು. ಅಂದರೆ ಯಜ್ಞೋಪವೀತ ಧಾರಣೆ ಮಾಡು ಎಂದರ್ಥ. ನಿತ್ಯಾಗ್ನಿಹೋತ್ರ ಅಂದರೆ ಏನಿರ್ತಾರೆ ನೋಡೋಣ. ಒಬ್ಬ ಬ್ರಾಹ್ಮಣನಿಗೆ ನಿತ್ಯಾಗ್ನಿಹೋತ್ರ ಎನ್ನುವ ಕರ್ತವ್ಯ ತಪ್ಪಿದ್ದಲ್ಲ. ಬ್ರಾಹ್ಮಣ ಎಂದರೆ ಬ್ರಹ್ಮಜ್ಞಾನವನ್ನು ಹೊಂದಿದವನು. ಬ್ರಾಹ್ಮಣ ಅಂದರೆ ದಿವ್ಯ ಚಕ್ಷುವನ್ನು ಸಂಪಾದಿಸಿಕೊಂಡ ಯೋಗಿ. ಒಬ್ಬ ಪರಮಗುರುವಿನ ಕರ್ತವ್ಯವೇನು ಅಂದರೆ ನಿತ್ಯಾಗ್ನಿಹೋತ್ರ. ಅಗ್ನಿಹೋತ್ರ ಎಂದರೆ ಅಗ್ನಿಯನ್ನು ಪ್ರಜ್ವಲಗೊಳಿಸುವುದು. ನಿತ್ಯಾಗ್ನಿಹೋತ್ರ ಅಂದರೆ ಸದಾ ಅಗ್ನಿಯನ್ನು ಪ್ರಜ್ವಲಗೊಳಿಸುತ್ತಾ ಇರುವವನು ಅಂತ ಅರ್ಥ. ಜ್ಞಾನ ಬೆಳಕಿನ ಪ್ರಕಾಶ 24 ಗಂಟೆಗಳೂ ಪ್ರಸರಿಸುವವನು. ಅಗ್ನಿ ಎಂದರೆ ಜ್ಞಾನಾಗ್ನಿ. ಅಂದರೆ ತುಳಸಿ ದಳದಲ್ಲಿನ ಮೊದಲನೆಯ ಎಲೆ. ಉದ್ಧರೇದಾತ್ಮಾನಂ ಆತ್ಮಾನಂ. ಅಗ್ನಿ ಎಂದರೆ ಯೋಗಾಗ್ನಿ ಕೂಡ. ಅಂದರೆ ತುಳಸಿ ದಳದಲ್ಲಿನ ಎರಡನೇ ಎಲೆ. ನಿರಂತರ ಆನಾಪಾನಸತಿ ವಿಪಸ್ಸನ ಯೋಗ ಸಾಧನೆ. ಒಬ್ಬ ಯೋಗಿ ತಾನು ಯೋಗಿಯಾದ ನಂತರವೂ ಸಹ ತನ್ನ ಸಾಧನೆಯಲ್ಲಿ ನಿರಂತರವಾಗಿ ನಿಮಗ್ನನಾಗಿ ಇರುತ್ತಾನೆ. ತನ್ನ ದೀಪವು ಕಡಿಮೆಯಾಗದಂತೆ ಸದಾ ನೋಡಿಕೊಳ್ಳುತ್ತಾ ಇರುತ್ತಾನೆ. ಅದೇ ಸಮಯದಲ್ಲಿ ಇತರರ ದೀಪಗಳು ಸಹ ದೇದೀಪ್ಯಮಾನವಾಗಿ ಬೆಳಗಲು ಸದಾ ಕೃಷಿ ಮಾಡುತ್ತಲೇ ಇರುತ್ತಾನೆ. ಪ್ರತಿ ಯೋಗಿಯೂ ನಿತ್ಯಾಗ್ನಿಹೋತ್ರನೇ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್. ಅದೇ ರೀತಿ ಸಂಧ್ಯಾ ವಂದನೆಯ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಸಂಧ್ಯಾ ಅಂದರೆ ಸಂಧ್ಯಾ ಈಸ್ ಈಕ್ವಲ್ ಟು ಮನೆ ಮಧ್ಯೆಯಲ್ಲಿ ಇರುವ ಸಮಯ. ಅದು ಹಗಲೂ ಅಲ್ಲ, ರಾತ್ರಿಯೂ ಅಲ್ಲ, ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ. ಸಂಧ್ಯಾ ಸಮಯ ಅಂದರೆ ಪರಿವರ್ತನೆಯ ಸಮಯ ಅಂತ ಹೇಳ್ತಾರೆ. ಹಗಲು ಕಳೆದು ರಾತ್ರಿ ಬರುವ ಸಮಯ ಅಥವಾ ರಾತ್ರಿ ಕಳೆದು ಹಗಲು ಬರುವ ಸಮಯ, ಇದಕ್ಕೆ ಸಂಧ್ಯಾ ಸಮಯ ಅಂತ ಹೇಳ್ತಾರೆ. ಪ್ರಕೃತಿ ಎಲ್ಲ ವೇಳೆಯಲ್ಲೂ ಅತ್ಯಂತ ರಮಣೀಯವಾದರೂ ಸಂಧ್ಯಾ ಸಮಯದಲ್ಲಿ ಮಾತ್ರ ಅದರ ರಮಣೀಯತೆ
ಪ್ರತ್ಯೇಕವಾಗಿ ಅದ್ಭುತವಾದದ್ದು. ಸಂಧ್ಯಾ ಸಮಯಕ್ಕೆ ಇರುವ ಪ್ರತ್ಯೇಕತೆಯಲ್ಲಿ ನಿಮಗ್ನನಾಗುವುದೇ ತನ್ಮಯತ್ವವನ್ನು ಹೊಂದುವುದು. ಸಂಧ್ಯಾ ಸಮಯಕ್ಕೆ ಇರುವ ಪ್ರತ್ಯೇಕತೆಯಲ್ಲಿ ನಿಮಗ್ನನಾಗುವುದೇ ತನ್ಮಯತೆಯನ್ನು ಹೊಂದುವುದೇ ಸಂಧ್ಯಾ ವಂದನೆ ಮಾಡುವುದು ಅಂದರೆ. ವಂದನೆ ಅಂದರೆ ಸಗೌರವವಾಗಿ ಗುರುತಿಸುವುದು. ಸಂಧ್ಯಾ ಸಮಯ ಎಷ್ಟೋ ಆಧ್ಯಾತ್ಮಿಕ ಪಾಠಗಳನ್ನು ಕಲಿಸುತ್ತದೆ. ಉದಾಹರಣೆಗೆ, ಎಲ್ಲವೂ ಯಾವಾಗಲೂ ಬದಲಾಗುತ್ತಾ ಇರುತ್ತವೆ ಎಂದು, ಯಾವುದು ಎಂದಿಗೂ ಸ್ಥಿರವಾಗಿ ಇರುವುದಿಲ್ಲ ಎಂದು, ಬದಲಾಗುವಿಕೆಯನ್ನು ತಡೆಗಟ್ಟುವುದು ಅಸಂಭವ, ಅವಾಂಛನೀಯ ಎಂದು, ಎವ್ರಿಥಿಂಗ್ ಟ್ರಾನ್ಸಿಯೆಂಟ್ ಎನ್ನುವುದೇ ಮೌಲ್ಯವಾದ ಬುದ್ಧನ ಸೂತ್ರ. ಸಂಧ್ಯಾ ವಂದನೆ ಮಾಡುವುದು ಅಂದರೆ ಪ್ರಕೃತಿ ನಮಗೆ ನಿರಂತರವಾಗಿ ಕಲಿಸುವ ಆಧ್ಯಾತ್ಮಿಕ ಪಾಠಗಳನ್ನು ಸಗೌರವವಾಗಿ ಗುರುತಿಸಿ ಪಾಲಿಸುವುದು ಅಂತ ಅರ್ಥ. ಪ್ರಕೃತಿಯಲ್ಲಿ ತಾದಾತ್ಮ್ಯವನ್ನು ಹೊಂದಿ ಆ ರಮಣೀಯತೆಯನ್ನು ಆಸ್ವಾದಿಸುವಾಗ ನಮ್ಮಲ್ಲಿ ವಿಶ್ವಶಕ್ತಿ, ಕಾಸ್ಮಿಕ್ ಎನರ್ಜಿ ದ್ವಿಗುಣಗೊಳ್ಳುತ್ತದೆ ಮತ್ತು ತ್ರಿಗುಣಗೊಳ್ಳುತ್ತದೆ. ಆದ್ದರಿಂದ ತಪ್ಪದೇ ಸಂಧ್ಯಾ ವಂದನೆಯನ್ನು ಆಚರಿಸಬೇಕು. ಅದರ ಮೂಲಕ ದಿನನಿತ್ಯದ ಜ್ಞಾನವನ್ನು, ಆನಂದವನ್ನು, ಶಕ್ತಿಯನ್ನು ಸಮೀಕರಿಸಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಧ್ಯಾನ ಜಗತ್, ಪಿರಮಿಡ್ ಜಗತ್, ಶಾಖಾಹಾರ ಜಗತ್. ಪತ್ರಿಜಿಯವರ ಸಂಕಲ್ಪ, ನಾವು ಕೂಡ ಆ ಸಂಕಲ್ಪದೊಂದಿಗೆ ಕೈ ಜೋಡಿಸೋಣ.